ಶಂಕರ ಸರ್ವಂ ಪ್ರಾವೃತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಪೂರ ಪ್ರದ ಕರ್ಪೂರ ಪ್ರಭ ಅರ್ಪಿಂತು ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ನಮಸ್ತೆ, ನಮ್ಮ ಜೊತೆಗೆ ಸೀತಮ್ಮ ಹಾಗೆ ಅವರ ಫ್ಯಾಮಿಲಿ ಅವರು ಇದ್ದಾರೆ. ಅವರ ಫ್ಯಾಮಿಲಿ ಅವರು ಕೂಡ ಸರಾಕೆರೆಗೆ ಬರ್ತಾ ಇದ್ರು, ಅವ್ರಿಗೆ ಕೇಳ್ಕೊಳ್ತು ಬರುವ. ನಮಸ್ತೆ ಸಿಸ್ಟರ್. ನಮಸ್ತೆ. ನೀವು ಸರಾಕೆರೆಗೆ ಎಷ್ಟು ಟೈಮ್ ಬಂದಿದ್ದೀರಾ? 1 ತಿಂಗಳು 3 ದಿನ ಬಂದಿದ್ದೇನೆ. ಯಾವ ಪ್ರಾಬ್ಲಮ್ಗೋಸ್ಕರ ಬಂದಿದ್ದೀರಾ? ನನಗೆ ಗ್ಯಾಸ್ಟ್ರಿಕ್ ತುಂಬಾ ಅಂದ್ರೆ ತುಂಬಾ ಇತ್ತು. ಮತ್ತೆ ಇಲ್ಲಿ ಕೊಬ್ಬಿನಂಶ ಕೊಬ್ಬು ಅದು ಮಡಿಕೆಗೆ ಬಂದಿತ್ತಿದೆ ಬೆನೆ ಸೊಂಟದಲ್ಲಿ. ಆ ನಂತರ ಕಾಲು ನೋವು ಎಲ್ಲ ಇತ್ತು. ಅದಕ್ಕೆ ನಾನು ಬಂದು ನೋಡುವ ಹೇಗಾಗ್ತಂತ ಶ್ಯಾಮಲಕ್ಕ ಹೇಳಿದ್ರು. ಅದಕ್ಕೆ ಬಂದು ನೋಡು ಅಂತ ಹೇಳಿ ಬಂದಿದ್ದು. ಅದರಲ್ಲಿ ನನಗೆ ಎಷ್ಟು ಒಂದು 5-6 ದಿನ ಕಳೆದ ನಂತರ ನನಗೆ ಇಲ್ಲಿಂದ ರಿಯಾಕ್ಷನ್ ಬಂತು. ಆದ್ರೆ ಸಹ ನಾನು 3 ದಿವಸ ಸಹ ಇತ್ತು. ಅದಕ್ಕೆ ನಾನು ವಾಪಸ್ ರಿಟರ್ನ್ ಹೋಗುದಾ, ನೋವಿಗೆ ಪೇನ್ ಕಿಲ್ಲರ್ ತಕೊಳ್ಳುದ ಅಂತ ಅನ್ಸಿ. ಆದ್ರೆ ಬೇಡ, ಇದ್ರಲ್ಲಿ ಕಡಿಮೆ ಆಗ್ತಂತ ಹೇಳ್ತಾರಲ್ಲ, ಅಲ್ಲಿ ಸ್ಪೀಚ್ ಮಾಡ್ತಾರಲ್ಲ, ಅದಕ್ಕೆ ನಾನು ಕಡಿಮೆ ಆಗ್ಬೋದು ಅಂತ ಹೇಳಿ ದೃಢ ನಿರ್ಧಾರ ಮಾಡಿಕೊಂಡು ಮತ್ತೆ ಅದು ಗೊತ್ತಾಯ್ತು ನಂಗೆ ಆಗಿರ್ಬೋದು ಅಂತ. ಆದ್ರೆ ಥೆರಪಿಯಲ್ಲಿ ಆದ ಕಾರಣ ಆಗಿರ್ಬೋದು. ಅಲ್ಲ ನನಗೆ ಅದು ಮನಸ್ಸಲ್ಲಿ ಬರುದು ಬೇಡ ಅಂತ ಹೇಳಿ ಆಗ್ಲಿಲ್ಲ. ನೋಡುವ ಕಡಿಮೆ ಆಗ್ತಂತೆ. ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ 2 ಸಲ ಹೋದೆ ನಾನು ಒಳಗಡೆ ಹೋಗಿ. ಮತ್ತೆ ಬೇಡ ನೋಡು ಇದ್ರಲ್ಲಿ ಕಡಿಮೆ ಆಗ್ಬೋದು ನನ್ನ ಮನಸ್ಸಲ್ಲಿ ಆಯ್ತು. ಅದಕ್ಕೆ 3ನೇ ದಿವಸ ವಾಪಸ್ ಹೋದೆ. 3 ದಿವಸ ಸಹ ಹೋದಂತ 3 ದಿವಸ 4ನೇ ದಿವಸ ಆಗುವಾಗ ಫುಲ್ ಕಡಿಮೆ ಇತ್ತು. ನಂಗಲ್ಲಿ ಮೇಡಮ್ ಹತ್ರ ನಾನು ಹೇಳಿದೆ ಹೀಗೆ ಅಂತ ಹೇಳಿ, ಅದ್ರಲ್ಲಿ ಕಡಿಮೆ ಆಗ್ತದೆ ಅಂತ ಹೇಳಿದ್ರು. ಅದು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ನನ್ನಿಂದ ಆಗ್ತದೆ ಅಂತ ಹೇಳಿ ನನಗೆ ಕನ್ಫರ್ಮ್ ಆಯ್ತು. ಮೆಡಿಸಿನ್ ಬಿಪಿ ಉಂಟು. ಬಿಪಿಗೆ ಅದೇ 2 ವರ್ಷ ಆಯ್ತು. ಯಾವ್ದಕ್ಕೆ ರಿಸಲ್ಟ್ ಉಂಟು? ಟೋಟಲ್ ಎಷ್ಟು ಪರ್ಸೆಂಟ್? 100ರಲ್ಲಿ ಎಷ್ಟು ಪರ್ಸೆಂಟ್ ರಿಸಲ್ಟ್? ಒಂದು 50% ನನಗೆ. ಅಂದ್ರೆ ನಾನು 1 ತಿಂಗಳ 3 ದಿನ ಹೋದಷ್ಟೇ. ಸೊಂಟದಲ್ಲಿ ಇದ್ದದ್ದು ಮಡಿಕೆ ಕೂಡ ಅದು ಸಹ ಕಡಿಮೆ ಆಗಿದೆ. ಅದ್ರಲ್ಲಿ ತುಂಬಾ ಗ್ಯಾಸ್ಟ್ರಿಕ್ ತುಂಬಾ ಕಡಿಮೆ ಆಗಿದೆ. ಹೊಟ್ಟೆ ಉಬ್ಬರ ಇತ್ತು, ಅದು ಕಡಿಮೆ ಆಗಿದೆ. ನಮಸ್ತೆ, ನಾವು ಕಾರ್ಕಳ ಸೆಂಟರ್ ಇಂದ ಇವತ್ತಿನ ದಿವಸ ಮಿಜಾರ್ ನಲ್ಲಿರುವಂತ ಸೀತಮ್ಮನ ಮನೆಗೆ ಬಂದಿದ್ದೇವೆ. ಇವರು ಬಂದು ನಮ್ಮ ಜೇಡ್ ಆಲ್ಕಲೈನ್ ವಾಟರ್ ಆಗಿರ್ಬೋದು, ಬೆಡ್ ಮ್ಯಾಟ್ ಆಗಿರ್ಬೋದು, ಅದೇ ರೀತಿಯಾಗಿ 3 ಬಾಲ್ 9 ಬಾಲ್ ಆಗಿರ್ಬೋದು, ಈ ಥೆರಪಿಯನ್ನ ಮನೆಗೆ ಹಾಕಿಸ್ಕೊಂಡಿದ್ದಾರೆ. ಯಾಕೋಸ್ಕರ ಈ ಒಂದು ಥೆರಪಿಯನ್ನ ಮನೆಗೆ ಹಾಕಿಸ್ಕೊಂಡಿದ್ದಾರೆ ಅಂತ ಕೇಳ್ಕೊಳ್ತಾ ಬರುವ. ನಮಸ್ತೆ ಅಮ್ಮ. ನಮಸ್ತೆ. ಎಷ್ಟು ಟೈಮ್ ಇದೆ ಸರಾಕೆರೆಗೆ ಬರ್ತಾ ಇದ್ರಿ? ನಾನು 26-27 ದಿವಸದಿಂದ 26 ದಿವಸದಿಂದ ಬರ್ತಾ ಇದ್ದೇನೆ. ಹಾಗೆ ಬಂದು ನನಗೆ ಅಂದ್ರೆ 7-8 ದಿವಸದಲ್ಲಿ ಶುಗರ್ ಸ್ವಲ್ಪ ಕಡಿಮೆ ಆಗಿತ್ತು. ಹಾಗೆ ಶುಗರ್ ಕಡಿಮೆ ಆದ ಕಾರಣ ನಾವು ತಗೊಳ್ಳುವ ಅಂತ ಹೇಳಿ. ಶುಗರ್ ಥೆರಪಿಗೆ ಬರುವ ಮುಂಚೆ ಎಷ್ಟು? ಶುಗರ್ ಥೆರಪಿಗೆ ಬರುವ ಮೊದಲು 200-225 ಅಂದ್ರೆ ಊಟ ಆದ ಮೇಲೆ ರ್ಯಾಂಡಮ್ ಅಲ್ಲಿ 285 ತನಕ ಇತ್ತು. 280 ತನಕ ಇತ್ತು ರ್ಯಾಂಡಮ್ ಅಲ್ಲಿ. 285 ತನಕ ಇತ್ತು. ಹಾಗೆ ನಂತರ ನಾನು ನೀರು ಕೊಟ್ಟು ಮತ್ತೆ ಥೆರಪಿ ಎಲ್ಲ ಮಾಡುವಾಗ ಸ್ವಲ್ಪ ರಿಸಲ್ಟ್ ಬಂತು. ಹಾಗಾಗಿ ನನಗೆ ಖುಷಿ ಆಯ್ತು. ಎಷ್ಟು ವರ್ಷದ ಪ್ರಾಬ್ಲಮ್ ನಿಮ್ದು ಶುಗರ್? ನನಗೊಂದು 5 ವರ್ಷದ ಪ್ರಾಬ್ಲಮ್. ಮಿನಿಮಮ್ 5 ವರ್ಷದಲ್ಲಿ 5 ವರ್ಷದಿಂದ ಶುಗರ್ ಪ್ರಾಬ್ಲಮ್ ಇತ್ತು. ಮೆಡಿಸಿನ್ ಎಷ್ಟಿತ್ತು? ಮೆಡಿಸಿನ್ ಅಂದ್ರೆ ನಂದು 500 mg ಇದ್ದು ಒಂದು ಟ್ಯಾಬ್ಲೆಟ್ ತಗೊಳ್ತಿದ್ದೆ ಫಸ್ಟಿಗೆ. ಮತ್ತೆ ನಾನು ಸ್ಪೆಷಲಿಸ್ಟ್ ಶುಗರ್ ಡಾಕ್ಟರ್ ಅಲ್ಲಿ ಹೋದೆ. ಅಷ್ಟನ್ನು ಅವರು 2 ತಗೊಳ್ಬೇಕು, ಬೆಳಿಗ್ಗೆ ತಗೊಳ್ಬೇಕು, ಮಧ್ಯಾಹ್ನ ಜಾಸ್ತಿ ಮಾಡಿದ್ರು. ನನಗೆ ತಲೆ ಬಿಸಿ ಆಯ್ತು, ಇದಿಷ್ಟು ತಗೊಳ್ಬೇಕಲ್ವಾ ಅಂತ ಹೇಳಿ ಅದು ತಗೊಳ್ತಿದ್ದೆ ಸ್ವಲ್ಪ. ಹಾಗೆ ನನ್ಗೆ ಇದು ಒಂದು ಸಿಕ್ಕಿದ ಕಾರಣ ಇದರಲ್ಲಿ ನನ್ಗೆ ಒಳ್ಳೇದು ಅಂತ ಕಂಡಿತು. ಒಳ್ಳೇದಾಯ್ತು, ಖುಷಿ ಆಯ್ತು. ಥೆರಪಿಗೆ ಬಂದ ಎಷ್ಟು ದಿವಸ ಆಯ್ತು? ಅದು 26 ದಿವಸ ಬಂತು. ಈಗ ಈ ಥೆರಪಿಗೆ ಬರುವಾಗ ನಿಮ್ಗೆ ನಂಬಿಕೆ ಇತ್ತ? ಬರುವಾಗ ನಂಬಿಕೆ ಅಲ್ಲ ಅಂದ್ರೆ ನನ್ನ ಅಕ್ಕ ಅಂದ್ರೆ ಶ್ಯಾಮಲ ಅಕ್ಕ ಅವ್ರು ಹೇಳಿದ್ರು ಹೋಗುವ ಅಂತ ಹೇಳಿ. ಹಾಗೆ ಒಂದೇ ಫಸ್ಟಿಗೆ ಈಗ ಅಂದ್ರೆ ನಂಗೆ ಸಾಧಾರಣ ನಂಬಿಕೆ ಅಂದ್ರೆ ಯಾವ್ದು ಇಲ್ಲ ಅಂತ ಹೇಳಿ ನಂಬಿಕೆ ಇತ್ತು. ಅಂದ್ರೆ ನನಗೆ ಗೊತ್ತಾಗ್ತದೆ ಅಂದ್ರೆ ನಂಬಿಕೆ ಇಲ್ಲ ಅಂತ ಹೇಳಿ ನಾನು ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಇದಂದ್ರೆ ಮದ್ದಿಲ್ಲ ಮತ್ತೆ ಯಾವ್ದು ಇಲ್ಲ ಆಗಿರುವಾಗ ಆಪರೇಷನ್ ಇಲ್ಲದೆಲ್ಲ ಆಗ್ತದಲ್ವಾ. ಹಾಗಾಗಿ ನನ್ಗೆ ಅದು ಖುಷಿ ಆಯ್ತು. ಮೆಡಿಸಿನ್ ಇಲ್ಲದೆ ಇಲ್ಲಿ ಕ್ಯೂರ್ ಆಗ್ತದಲ್ವಾ ಅಂತ ಹೇಳಿ ಒಂದು ಖುಷಿ ಆಯ್ತು. ಇವಾಗ ಮನೆಯಲ್ಲಿ ಈ ತರ ಯಾರಿಗೆಲ್ಲ ಯೂಸ್ ಆಗ್ತದೆ? ಈಗ ನನ್ನ ಮಗನಿಗೆ ಯೂಸ್ ಆಗ್ತದೆ, ಸೊಸೆಗೆ ಯೂಸ್ ಆಗ್ತದೆ. ಹಾಗೆ ಮಗನಿಗೆ ಮತ್ತೆ ಸೊಸೆಗೆ ಯೂಸ್ ಆಗ್ತದೆ, ಜಾಸ್ತಿಯಾಗಿ ಯೂಸ್ ಆಗ್ತದೆ. ಓಕೆ, ಇದು ಇವತ್ತು ಇನ್ವೆಸ್ಟ್ ಮಾಡಿದಿರಲ್ವಾ, ಇದು ವೇಸ್ಟ್ ಅನ್ನ ಅನಿಸ್ತದೆ? ವೇಸ್ಟ್ ಅಂತ ಅನಿಸುದಿಲ್ಲ, ನೋಡ್ಬೇಕು ಯೂಸ್ ಮಾಡಿದ ಮೇಲೆ.
ಯೂಸ್ ಮಾಡಿದ ಮೇಲೆ ನೋಡ್ಬೇಕು ನನ್ನ ಮಕ್ಕಳಿಗೆ. ಥೆರಪಿಗೆ ಬರುವಾಗ ಅನಿಸ್ತಿತ್ತ ಮನೆಗೆ ಬೇಗ ಹಾಕಿಸ್ಕೊಳ್ತೇವೆ ಅಂತ? ಇಲ್ಲಪ್ಪ, ನಾನು ಎಣಿಸ್ಲೇ ಇಲ್ಲ. ನಾನು ಹಾಕಿಸ್ತೇನೆ ಅಂತ ಎಣಿಸ್ಲಿಲ್ಲ. ಅಷ್ಟಾಗುವಾಗ ನನಗೆ ಮತ್ತೆ ಅದು ನೀರು ಕುಡ್ದು ರಿಸಲ್ಟ್ ಬಂತಲ್ಲ. ನಿಮ್ಮ ರಿಸಲ್ಟ್ ನೋಡಿ ಮಗ ಇದನ್ನ ಇನ್ವೆಸ್ಟ್ ಮಾಡಿದ್ರು. ನಾನು ಮಾಡಿದ ಮೇಲೆ ನನ್ನ ಮಗನಿಗೆ ಹೇಳಿದ್ವಿ ರಿಸಲ್ಟ್ ಅಂತ, ಮತ್ತೆ ಅವನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ. ಹಾಗಾಗಿ ಮತ್ತೆ ತಗೊಳ್ಳು ಅಂತ ಹೇಳಿ ನಿಮ್ಮ ರಿಸಲ್ಟ್ ನೋಡಿ ಅವರಿಗೆ ಕೂಡ ರಿಸಲ್ಟ್ ಬರುವಾಗ ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅವರು. ಓಕೆ, ಇದಕ್ಕೊಂದು ಇನ್ವೆಸ್ಟ್ ಮಾಡಿದಿರಲ್ಲ, ಯಾರಾದ್ರೂ ತಗೊಳ್ಬೇಡಿ ಹಾಗೇನಾದ್ರು ಹೇಳಿದ್ರ? ಇಲ್ಲ ಇಲ್ಲ, ನಾನು ಯಾರ ಮಾತನ್ನ ಹಾಗೆಲ್ಲ ಕೇಳುದು ಸಹ ಇಲ್ಲ. ಅದು ನನ್ನದೇ ಓನು, ಯಾರು ಹೇಳಿದ್ರು ಸಹ ಕೇಳುವಂತದಲ್ಲ. ಅದು ನನಗೆ ಹೇಗೆ ಬೇಕು ಹಾಗೆ ನನ್ನ ಚಾಯ್ಸ್. ಈಗ ಮಗ ಬೇಡ ಹೇಳಿದ್ರು ಸಹ ನಾನು ತಗೊಳ್ತಿದ್ದೀನಿ, ಅದು ನನ್ನದು ಚಾಯ್ಸ್ ಆಗಿ ನನ್ನದು ಮೊದಲಿಂದ. ನಿಮ್ಗೆ ತಗೊಳ್ಬೇಕಲ್ಲ? ನನಗೆ ತಗೊಳ್ಬೇಕು ಅಂತ ಹೇಳಿ ನನಗೆ ನನ್ನ ಲೈಫಿಗೆ ಬೇಕಲ್ವಾ. ನನಗೆ ಈ ಟ್ಯಾಬ್ಲೆಟ್ ತಿನ್ನೋದಕ್ಕಿಂತ ಇದು ನೀರಿಗೆ ಹಣ ಹಾಕಿದ್ರು ಪರವಾಗಿಲ್ಲ, ಹಣದ ಪ್ರಶ್ನೆ ನೋಡ್ಲಿಲ್ಲ ನಾನು. ಮತ್ತೆ ಹಾಕು ಅಂತ ಹೇಳಿ ಹಾಕಿದ್ದೆ ಹಾಗೆ.